ನಮಸ್ತೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಹೇಗೆ ಮಾಡೋದು ಅಂತ ನಿಮಗೆ ನಾನು ಸರಳವಾಗಿ ತಿಳಿಸ್ತೀನಿ ಬನ್ನಿ. ಕೆಲವರು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡುವಾಗ ಪಾಸಿಟಿವ್ ಯಾವುದು ನೆಗೆಟಿವ್ ಯಾವುದು ಅಂತ ಯಾವುದು ಗೊತ್ತಿರಲ್ಲ. ಆಮೇಲೆ ಕನ್ಫ್ಯೂಸ್ ಆಗ್ತಾರೆ ಇನ್ವ್ಯಾಲಿಡ್ ಯಾವುದು ಏನಂತ. ಆದರೆ ಈ ವಿಡಿಯೋದಲ್ಲಿ ನಾನು ತೋರಿಸಿರೋ ಫೋಟೋದಲ್ಲಿ 5 ಕಿಟ್ಗಳಿದ್ದಾವೆ. ಅದರಲ್ಲಿ ಪಾಸಿಟಿವ್ ಯಾವುದು, ನೆಗೆಟಿವ್ ಯಾವುದು ಮತ್ತು ಇನ್ವ್ಯಾಲಿಡ್ ಕಿಟ್ ಯಾವುದು ಅಂತ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಈಗ ಫಸ್ಟ್ನೇ ಕಿಟ್ನಲ್ಲಿ ನೋಡಿ, 2 ಲೈನ್ ಡಾರ್ಕ್ ಇದೆ, ಹಾಗಾದ್ರೆ ಪಾಸಿಟಿವ್, ಅಂದ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತಾನೆ ಅರ್ಥ. ಆಮೇಲೆ ಸೆಕೆಂಡ್ ಲೈನ್ ನೋಡಿ, ಡಾರ್ಕ್ ಮತ್ತೆ ಲೈಟ್ ಡಾರ್ಕ್ ಇದೆ, ಪಾಸಿಟಿವ್, ಅಂದ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತಾನೆ ಅರ್ಥ. ಥರ್ಡ್ ಲೈನ್ ನೋಡಿ, ಸಿ ಮತ್ತೆ ಟಿ ಲೈನ್ ಇದೆ, ಸಿ ಅಷ್ಟೇ ಬಂದಿದೆ, ಹಂಗಂದ್ರೆ ನೆಗೆಟಿವ್, ಅಂದ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಇಲ್ಲ ಅಂತಾನೆ ಅರ್ಥ. ಫೋರ್ತ್ ಒಂದು ಕಿಟ್ ನೋಡಿ, ಯಾವುದೇ ಲೈನ್ ಬಂದಿಲ್ಲ, ಅಂದ್ರೆ ಕಿಟ್ ಇನ್ವಾಲಿಡ್ ಆಗಿದೆ. ಮತ್ತೆ ಇನ್ನೊಂದು ಕಿಟ್ ಚೆಕ್ ಮಾಡಿ, ಯಾಕಂದ್ರೆ ಒಂದ್ಸತಿ ಕಿಟ್ ಸರಿ ಇರ್ಲಿಲ್ಲ ಅಂದ್ರೆ ಕೂಡ ಹಾಗೆ ಬರೋ ಚಾನ್ಸ್ ಕೂಡ ಇರುತ್ತೆ. ಆಮೇಲೆ ಫಿಫ್ತ್ ಒಂದು ಕಿಟ್ ನೋಡಿ, ಇನ್ವ್ಯಾಲಿಡ್, ಅದು ಟಿ ಲೈನ್ ಅಷ್ಟೇ ತೋರಿಸಿದ್ರೆ, ಹಂಗಂದ್ರೆ ಇನ್ವ್ಯಾಲಿಡ್, ಅಂದ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿಲ್ಲ ಅಂತಾನೆ ಅರ್ಥ. ಸ್ವಲ್ಪ ದಿನ ಬಿಟ್ಟಾದ್ಮೇಲೆ ಮಾಡಿದ್ರೆ, ಒಂದು ವಾರ ಮಾಡಿದ್ರು ಟೆಸ್ಟ್ ಮಾಡಿದ್ರು ಕೂಡ ತೋರಿಸ್ಬೋದು. ಆಮೇಲೆ ನಾನು ಹೇಳಿರೋ ಈ ಮಾಹಿತಿ ನಿಮಗೆ ಹೆಲ್ಪ್ ಆದರೆ, ಉಪಕಾರವಾದರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ನಿಮ್ಮ